ಓಂ ನಮಃ ಶಿವಾಯ. ಶ್ರೀ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ಅರ್ಥಚಿಂತನೆಯಲ್ಲಿ ಶ್ಲೋಕ 20. ನೆಂಕುಪಾಣಯೇ ಶಿವಂಕರಾಯ ತೇ ನಮಃ ಶಿವಾಯ, ಸಂಕಟಾಬ್ಧಿತೀರ್ಣ ಕಿಂಕರಾಯ ತೇ ನಮಃ ಶಿವಾಯ, ಕಂಕಭೀಷಿತಾಭಯಂಕರಾಯ ತೇ ನಮಃ ಶಿವಾಯ, ಪಂಕಜಾನನಾಯ ಶಂಕರಾಯ ತೇ ನಮಃ ಶಿವಾಯ. ಈ ಶ್ಲೋಕದ ಮೊದಲನೆಯ ಸಾಲಿನಲ್ಲಿ ನೆಂಕು ಪಾಣಯೇ, ಪಾಣಿ ಅಂತಂದರೆ ಕೈ ಅಂತ ಅರ್ಥ. ನೆಂಕು ಅಂತ ಹೇಳಿದ್ರೆ ಜಿಂಕೆ ಅನ್ನುವಂಥ ಒಂದು ಅರ್ಥ ಇದೆ. ಈ ಅರ್ಥವನ್ನು ಈ ಶ್ಲೋಕದಲ್ಲಿ ನಾವು ಇಟ್ಕೊಳ್ಳೋದಕ್ಕೆ ಕಾರಣ, ಆ ಈಶ್ವರನ ಕೈಯಲ್ಲಿ ಜಿಂಕೆ ಅನ್ನುವಂಥದ್ದು ಯಾಕಿದೆ ಅಂತಂದರೆ, ಜಿಂಕೆಯ ಒಂದು ವಿಶೇಷತೆಯನ್ನು ನಾವು ಗಮನಿಸಬೇಕು. ಅದು 10 ಕಡೆ ಒಂದೇ ಕ್ಷಣದಲ್ಲಿ ನೋಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಅದರ ಕಣ್ಣುಗಳು ಅತ್ಯಂತ ಚಂಚಲವಾಗಿರುವಂಥದ್ದು. ಜಿಂಕೆಯ ನೋಟ ಮಾತ್ರ ಚಂಚಲ ಅಲ್ಲ, ಅದರ ಓಟವೂ ಬಹಳ ಚಂಚಲ, ಬಹಳ ಫಾಸ್ಟಾಗಿ ಓಡುವಂಥದ್ದಾಗತ್ತೆ. ಹಾಗೆಯೇ ನಮ್ಮ ಮನಸ್ಸು ನಿಗ್ರಹದಲ್ಲಿರುವಂಥದ್ದಲ್ಲ. ಮನಸ್ಸು ನಾವು ಜಪ ಮಾಡಬೇಕು ಅಂತ ಕುಳಿತಂತಹ ಸಂದರ್ಭದಲ್ಲಿಯೇ 10 ಆಲೋಚನೆಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಇಂತಹ ಮನಸ್ಸನ್ನು ಕೈಯಲ್ಲಿ ಹಿಡಿಯೋದು ಅಂತಂದರೆ ದುಸ್ಸಾಧ್ಯವಾದಂತಹ ಕೆಲಸ. ಕೈಯಲ್ಲಿ ಹಿಡಿಯೋದು ಅಂತಂದರೆ ಅದನ್ನು ಕಂಟ್ರೋಲ್ ಮಾಡೋದು ಅಂತ ಅರ್ಥ. ಆದರೆ ಆ ಶಂಕರನಿಗೆ ಇದು ಬಹಳ ಸುಲಭ. ಅವನು ಜಿಂಕೆಯನ್ನು ಕೈಯಲ್ಲಿ ಧರಿಸಿದವನು ಅಂತಂದರೆ ಮನಸ್ಸನ್ನು ನಿಗ್ರಹಿಸಿದವನು ಅಂತ ಅರ್ಥವಾಗುತ್ತೆ. ಅಂತಹ ಈಶ್ವರನಿಗೆ ನಮಸ್ಕಾರ. ಶಿವಂಕರಾಯ ತೇ ನಮಃ ಶಿವಾಯ. ಶಿವಂಕರಾಯ ಅಂದರೆ ಶುಭವನ್ನು ಉಂಟು ಮಾಡುವಂತಹ, ಜಿಂಕೆಯನ್ನು ಕೈಯಲ್ಲಿ ಹಿಡಿದಂತಹ, ತನ್ನ ಭಕ್ತರಿಗೆ ಶುಭವನ್ನು ಉಂಟು ಮಾಡುವಂತಹ ಆ ಶಂಕರನಿಗೆ ನಮಸ್ಕಾರ ಎನ್ನುವಂಥದ್ದು ಮೊದಲನೆಯ ಸಾಲಿನ ಅರ್ಥ. ಎರಡನೆಯ ಸಾಲು ಸಂಕಟಾಬ್ಧಿತೀರ್ಣ ಕಿಂಕರಾಯ ತೇ ನಮಃ ಶಿವಾಯ. ಸಂಕಟಾನಾಂ ಅಬ್ಧಿಹಿ. ಅಬ್ಧಿ ಅಂತಂದರೆ ಸಮುದ್ರ ಅಂತ ಅರ್ಥ. ಸಂಕಟಗಳ ಸಮುದ್ರವೇ ನಮ್ಮ ಮುಂದೆ ಬರಲಿ, ಆ ಶಂಕರನ ಕೃಪೆ ಇದ್ದರೆ ಅದೆಲ್ಲವೂ ಕ್ಷಣ ಮಾತ್ರದಲ್ಲಿ ದೂರವಾಗಿ ಹೋಗುತ್ತೆ. ಸಮುದ್ರದಂತಹ ಕಷ್ಟಗಳನ್ನು ನೀನು ಕಿಂಕರನಾಗಿ ಕಾಪಾಡ್ತೀಯ ನಮ್ಮನ್ನು ಅಂತ. ಅವುಗಳಿಂದ ಕಿಂಕರ ಅಂತಂದರೆ ಸೇವಕ ಅಂತ ಅರ್ಥ. ಶಂಕರನಿಗೆ ನಾವು ಕಿಂಕರರಾದರೆ ಆ ಶಂಕರ ನಮ್ಮ ಕಿಂಕರನಾಗಿ ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತಾನೆ ಅನ್ನುವಂಥದ್ದನ್ನು ನಾವು ಶಿವಪುರಾಣದಲ್ಲಿ ನೋಡಬಹುದು. ಬಾಣಾಸುರ ಅನ್ನುವಂತಹ ಒಬ್ಬ ರಾಕ್ಷಸ, ಶಿವನ ಪರಮ ಭಕ್ತ. ಅವನ ಮನೆಯ ಬಾಗಿಲನ್ನು ಕಾಯುವ ಕೆಲಸವನ್ನು ಮಾಡ್ತಾನೆ ಶಂಕರ. ತನ್ನ ಭಕ್ತರಿಗಾಗಿ ತಾನು ಸದಾವಕಾಲ ಕೆಲಸವನ್ನು ಮಾಡ್ತಾ ಇರ್ತಾನೆ ಆ ಭಗವಂತ. ಅಂತಹ ಶಂಕರನಿಗೆ ನಮಸ್ಕಾರ. ಕಂಕಭೀಷಿತಾಭಯಂಕರಾಯ ತೇ ನಮಃ ಶಿವಾಯ. ಮೂರನೆಯ ಸಾಲು ಕಂಕಭೀಷಿತಾಭಯಂಕರಾಯ. ಕಂಕ ಅಂತಂದರೆ ದುಷ್ಟ ಅಂತ ಅರ್ಥ ಇದೆ, ಯಮ ಅಂತ ಅರ್ಥ ಇದೆ, ಕಷ್ಟ ಅನ್ನುವಂಥ ಅರ್ಥ ಇದೆ. ಈ ಯಮಭೀತಿಯಿಂದ ಪ್ರತಿಯೊಬ್ಬರೂ ಕೂಡ ಭಯ ಪಡ್ತಾರೆ. ಮರಣದ ಭೀತಿ ಯಾರನ್ನೂ ಬಿಟ್ಟಿಲ್ಲ. ಆದರೆ ಶಂಕರನ ಭಕ್ತರಿಗೆ ಈ ಭಯನೇ ಇಲ್ಲ. ಯಾಕೆ ಅಂದರೆ ಅವನು ಕುಳಿತಿರೋದೇ ಸ್ಮಶಾನದಲ್ಲಿ. ಅವನು ಮೃತ್ಯುವಿಗೂ ಒಡೆಯ. ಆ ಶಂಕರನ ಚಿಂತನೆಯನ್ನು ಸದಾವಕಾಲ ಮಾಡ್ತಾ ಇದ್ದರೆ ಎಂತಹ ಮೃತ್ಯು ಭೀತಿಯೂ ಕೂಡ ದೂರವಾಗಿ ಹೋಗುತ್ತೆ. ಹಾಗಾಗಿ ಕಂಕಭೀಷಿತ ಅಭಯಂಕರ. ಅಭಯಂಕರ ಅಂದರೆ ಆ ಮರಣದ ಭೀತಿಗೆ ಭಯವನ್ನು ಉಂಟು ಮಾಡುವಂಥವನು ಶಂಕರ. ಭಕ್ತರ ದುಃಖವನ್ನು ದೂರ ಮಾಡುವಂತಹ, ಮೃತ್ಯು ಭೀತಿಯನ್ನು ತೊಲಗಿಸುವಂತಹ ಹೇ ಶಂಕರನೇ ನಿನಗೆ ನಮಸ್ಕಾರ ಎನ್ನುವಂಥದ್ದು ಮೂರನೆಯ ಸಾಲಾದರೆ, ಪಂಕಜಾನನಾಯ ಶಂಕರಾಯ ತೇ ನಮಃ ಶಿವಾಯ. ಪಂಕೆ ಜಾಯತಿ ಇತಿ
ಪಂಕಜ ಅನ್ನುವಂಥದ್ದು ಕಮಲದ ವಿಶೇಷತೆ. ಕಮಲ ಹುಟ್ಟುವುದೇ ಪಂಕದಲ್ಲಿ. ಪಂಕ ಅಂತಂದರೆ ಕೆಸರು ಅಂತ. ಕೆಸರಿನಲ್ಲಿ ಹುಟ್ಟಿದರೂ ಕಮಲ ಎಷ್ಟು ಸ್ವಚ್ಛವಾಗಿರುತ್ತೆ. ಆ ಕೆಸರನ್ನು ಒಂದು ಚೂರು ತನಗೆ ಅಂಟಿಸಿಕೊಳ್ಳೋದಿಲ್ಲ ಅದು. ಕಮಲ ಎಷ್ಟು ಸುಂದರವಾಗಿರುತ್ತಲ್ಲ, ಅಂತಹ ಸುಂದರವಾದಂತಹ ಆನನ. ಆನನ ಅಂತಂದರೆ ಮುಖ. ಕಮಲದಂತಹ ಮುಖವನ್ನು ಉಳ್ಳಂತಹ ಹೇ ಶಂಕರನೇ ನಿನಗೆ ನಮಸ್ಕಾರ. 21ನೇ ಶ್ಲೋಕ. ಕರ್ಮಪಾಶನಾಶ ನೀಲಕಂಠತೆ ನಮಃ ಶಿವಾಯ ಶರ್ಮದಾಯ ವರ್ಯ ಭಸ್ಮ ಕಂಠತೆ ನಮಃ ಶಿವಾಯ ನಿರ್ಮಮರ್ಷಿ ಸೇವಿತೋಪಕಂಠತೆ ನಮಃ ಶಿವಾಯ ಕುರ್ಮಹೇನ ತಿರ್ಣಮದ್ವಿಕುಂಠತೆ ನಮಃ ಶಿವಾಯ. ಕುರ್ಮಹೇ. ಕುರ್ಮಹೇ ಅಂತಂದರೆ ನಾವೆಲ್ಲರೂ ಕೂಡ ಆ ಭಗವಂತನ ಸ್ಮರಣೆಯನ್ನು ಮಾಡೋಣ, ಆ ಪರಮೇಶ್ವರನಿಗೆ ನಮಸ್ಕರಿಸೋಣ. ಯಾಕೆ ಅಂತಂದರೆ ನಮ್ಮನ್ನು ಕರ್ಮಬಂಧನದಿಂದ ಬಿಡಿಸುವ ಶಕ್ತಿ ಆ ಪರಮೇಶ್ವರನಲ್ಲಿ ಮಾತ್ರ ಇರುವಂಥದ್ದು. ನಾವೆಲ್ಲರೂ ಕೂಡ ಕರ್ಮ ಬಂಧನಕ್ಕೆ ಸಿಕ್ಕಾಕಿಕೊಂಡಿದ್ದೀವಿ. ಜನ್ಮ ಮರಣ ಎನ್ನುವಂತಹ ದುಃಖಕ್ಕೆ ಸಿಕ್ಕಾಕಿಕೊಂಡಿದ್ದೀವಿ. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ ಎನ್ನುವಂತಹ ಈ ಪಾಶದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇದನ್ನು ನಾವು ಬಿಡಿಸಿಕೊಳ್ಳುವುದು ಬಹಳ ಕಷ್ಟ. ಹಾಗಾಗಿ ಆ ಶಂಕರನಿಗೆ ನಮಸ್ಕಾರ ಮಾಡಿದಾಗ ಆ ಪರಮೇಶ್ವರ ತನ್ನ ಕರುಣಾದೃಷ್ಟಿಯಿಂದ ನಮ್ಮನ್ನು ಒಂದು ಬಾರಿ ನೋಡಿದ ಅಂತಂದರೆ ನಮ್ಮ ಎಲ್ಲ ಕರ್ಮಬಂಧಗಳು ನಾಶವಾಗಿ ಹೋಗಿಬಿಡ್ತವೆ. ಹಾಗಾಗಿ ಕರ್ಮಪಾಶನಾಶ ನೀಲಕಂಠತೆ ನಮಃ ಶಿವಾಯ. ನೀಲಕಂಠ ಅವನು ಇಡೀ ದೇವತೆಗಳ ಕುಲವನ್ನು ರಕ್ಷಿಸುವುದಕ್ಕಾಗಿ ವಿಷವನ್ನು ಕುಡಿದು ಬಿಟ್ಟ. ಹಾಲಾಹಲ ಎನ್ನುವಂತಹ ವಿಷ. ಎಲ್ಲ ದೇವತೆಗಳು ಹೆದರಿ ನಡುಗುವಂತಹ ಸಂದರ್ಭದಲ್ಲಿ ಪರಮೇಶ್ವರ ಹಿಂದೂ ಮುಂದೂ ನೋಡದೆ ಆ ವಿಷವನ್ನು ಕುಡಿದು ಲೋಕರಕ್ಷಕ ಅಂತ ಕರೆಸ್ಕೊಂಡ. ಅಂತಹ ಶಂಕರ ಕರ್ಮಪಾಶ, ನಮ್ಮೆಲ್ಲರ ಕರ್ಮದ ಹಗ್ಗವನ್ನು ನಾಶಗೊಳಿಸುವಂತಹ ಕೃಪೆಯನ್ನು ಉಂಟು ಮಾಡಲಿ. ಅಂತಹ ಶಿವನಿಗೆ ನಮಸ್ಕಾರ. ಶರ್ಮದಾಯ ವರ್ಯ ಭಸ್ಮ ಕಂಠತೆ ನಮಃ ಶಿವಾಯ. ಇಲ್ಲಿ ಶರ್ಮ ಎನ್ನುವಂಥದ್ದಕ್ಕೆ ಅರ್ಥ ಶಾಂತಿ. ದಾಯ ಅಂತಂದರೆ ಕೊಡುವವನು, ನಮ್ಮೆಲ್ಲರಿಗೂ ಶಾಂತಿಯನ್ನು ಕೊಡುವಂತಹ ವರ್ಯ. ವರ್ಯ ಅಂದರೆ ಶ್ರೇಷ್ಠ ಅಂತ ಅರ್ಥ. ಅಂತಹ ಶ್ರೇಷ್ಠನಾದಂತಹ ಶಂಕರನು ಭಸ್ಮಕಂಠ, ತನ್ನ ಕಂಠದ ಮೇಲೆ ಭಸ್ಮವನ್ನು ಧಾರಣೆ ಮಾಡುತ್ತಾನೆ. ಈ ಭಸ್ಮ ಧಾರಣೆ ಬಹಳ ವಿಶೇಷವಾಗಿ ವರ್ಣಿಸಲ್ಪಡುತ್ತೆ ಶಿವಪುರಾಣದಲ್ಲಿ. ಎಂತಹ ಪಾಪಿಷ್ಠನಾಗಿದ್ದರೂ ತನ್ನ ಪಾಪಗಳನ್ನು ಆ ಪರಮೇಶ್ವರನ ಮುಂದೆ ಒಪ್ಪಿಕೊಂಡು ಇನ್ನು ನನ್ನ ಜೀವನದಲ್ಲಿ ಇಂತಹ ಪಾಪಗಳನ್ನು ನಾನು ಆಚರಿಸುವುದಿಲ್ಲ ಅಂತ ಭಗವಂತನ ಮುಂದೆ ಪ್ರಮಾಣ ಮಾಡಿ 3 ಬೆರಳಿನಿಂದ ಹಣೆಯ ಮೇಲೆ ವಿಭೂತಿಯನ್ನು ಹಚ್ಚಿಕೊಂಡ ಅಂತಂದರೆ ಅವನ ಪಾಪಗಳು ನಾಶವಾಗತ್ತೆ ಅಂತ ಶಿವಪುರಾಣ ಹೇಳುತ್ತೆ. ಭೂತ ಭವಿಷ್ಯತ್ ವರ್ತಮಾನ ಎನ್ನುವಂತಹ ಈ 3 ಕಾಲಗಳ ಪ್ರತೀಕವಾಗಿ 3 ಬೆರಳಿನಿಂದ ನಾವು ಹಚ್ಚಿಕೊಳ್ಳುವಂಥದ್ದು ಭಸ್ಮವನ್ನು. ಈ ಭಸ್ಮದ ಮಹತ್ವ ಬಹಳಷ್ಟು ವರ್ಣಿಸಲ್ಪಡುತ್ತೆ. ಅಂತಹ ಭಸ್ಮವನ್ನು ತನ್ನ ಕಂಠದ ಮೇಲೆ ಧಾರಣೆ ಮಾಡಿದಂತಹ ಶಂಕರನಿಗೆ ನಮಸ್ಕಾರ. ನಿರ್ಮಮರ್ಷಿ ಸೇವಿತೋಪಕಂಠತೆ ನಮಃ ಶಿವಾಯ. ನಿರ್ಮಮ, ಮಮ ಅಂತಂದರೆ ಮಮಕಾರ. ಈ ಮಮಕಾರ ಅನ್ನುವಂಥದ್ದೇ ಎಲ್ಲ ಬಂಧನಕ್ಕೂ ಕಾರಣ. ಮಮಕಾರ ಅಂತಂದರೆ ಮೋಹ. ಎಲ್ಲ ನಂದು, ಎಲ್ಲ ನಂದು, ನಂದು ಅನ್ನುವಂಥದ್ದು ಏನು ಮಾಡುತ್ತಾ ಇದೆ, ಮನುಷ್ಯನನ್ನು ದುಃಖಕ್ಕೆ ಕಾರಣವನ್ನಾಗಿ ಮಾಡುತ್ತಾ ಇದೆ. ಈ ಜಗತ್ತಲ್ಲಿ ಯಾವುದೂ ನಮ್ಮದಲ್ಲ. DVG ಅವರೊಂದು ಮಾತು ಹೇಳ್ತಾರೆ, ನಾವು ಗಮನಿಸಬೇಕದನ್ನು. ಒಂದಗಳು ಹೆಚ್ಚಿರದು, ಒಂದಗಳು ಕೊರೆಯಿರದು, ತಿಂದು ನಿನ್ನೆಯ ಋಣ ತೀರುತ್ತಲೇ ಪಯಣ, ಹಿಂದಾಗದೊಂದು ಕ್ಷಣ ಮುಂದುಕುಂ ಕಾದಿರದು, ಸಂದ ಲೆಕ್ಕವೆಲ್ಲ ಮಂಕುತಿಮ್ಮ ಅಂತ. ಒಂದಗಳು ಹೆಚ್ಚಿರದು, ಒಂದಗಳು ಕೊರೆಯಿರದು.
ನಮ್ಮ ಋಣ ಎಷ್ಟಿದೆಯೋ ಅಷ್ಟೇ ಈ ಲೋಕದಲ್ಲಿ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ಆದರೂ ಮನುಷ್ಯನಿಗೆ ಮಮಕಾರ ಅನ್ನುವಂಥದ್ದು ಹೋಗೋದಿಲ್ಲ. ಇಂತಹ ಮಮಕಾರವನ್ನು ಯಾರು ನಾಶಗೊಳಿಸ್ಕೊಳ್ತಾರೆ ಅಂತಂದರೆ ಅವರು ಋಷಿಗಳು ಅಂತ ಕರೆಸ್ಕೊಳ್ತಾರೆ. ಅಂತಹ ಋಷಿಗಳಿಂದ ಸೇವಿತನಾದವನು, ಪೂಜಿಸಲ್ಪಡುವಂಥವನು ಆ ಶಂಕರ. ಈ ಶ್ಲೋಕದ ಕೊನೆಯ ಸಾಲು ಕುರ್ಮಹೇ ನತಿರ್ನ ಮದ್ವಿಕುಂಠತೆ ನಮಃ ಶಿವಾಯ. ಅದಾಗಲೇ ನಾವು ಇದರ ವಿಚಾರವನ್ನು ನೋಡಿದ್ದೀವಿ. ನಾವೆಲ್ಲರೂ ಕೂಡ ಆ ಪರಮೇಶ್ವರನ ಧ್ಯಾನವನ್ನು ಮಾಡೋಣ. ಯಾಕೆ ಅಂತ ಹೇಳಿದ್ರೆ ವೈಕುಂಠವನ್ನು ನಮಗೆ ಕೊಡುವಂಥವನಾಗುತ್ತಾನೆ. ವೈಕುಂಠ ಅಂತಂದರೆ ವಿಕುಂಠ ಅಂದರೆ ಸ್ವರ್ಗ ಅಂತ ಅರ್ಥ. ಅಂತಹ ಸ್ವರ್ಗವನ್ನು ಆ ಪರಮೇಶ್ವರ ನಮ್ಮೆಲ್ಲರಿಗೂ ಕರುಣಿಸಲಿ ಎನ್ನುವಂಥದ್ದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಧನ್ಯವಾದಗಳು.